they will have other models like this to explain to the The public. bigger one is there, we will explain. Okay, but let me tell you one thing, you can tell your readers, total lunar eclipse of this time can be enjoyed from the rooftops themselves. They need not have to travel. If they come, we have certain telescopes and certain facilities. So you can go out of your street, apartment complex, you can have a lunar eclipse party, you can go to the terrace and see it with your own eyes. That is enough to enjoy the eclipse. But just naked eye observation is quite fulfilling for us. Okay? Okay then. ಸೂರ್ಯ, ಭೂಮಿ ಮತ್ತು ಚಂದ್ರ ನೋಡಿ ಯಾವ ರೀತಿ ಎಫೆಕ್ಟ್ಸ್ ಆಗ್ತಾ ಇದೆ ಅಂತ ಇದರಲ್ಲಿ ನೋಡ್ಬೋದು. ನೋಡಿ ಇವಾಗಲ್ಲ, ನೋಡಿ ಇವಾಗಲೂ ಅಲ್ಲ, ಇನ್ನು ಆಗ ತುಂಬ ಕೆಳಗಡೆ ಈಗಲೂ ಅಷ್ಟೇ ಕೆಳಗಡೆ ಇಲ್ಲಿ ಬರ್ತದೆ ಸ್ಟ್ರೈಟ್ ಲೈನ್ನಲ್ಲಿದೆ. ರಫ್ಲಿ ಸೂರ್ಯ, ಭೂಮಿ, ಚಂದ್ರ ಸ್ಟ್ರೈಟ್ ಲೈನ್ನಲ್ಲಿದೆ, ಸರಳ ರೇಖೆಯಲ್ಲಿದೆ. ಇಂತಹ ಟೈಮಲ್ಲಿ ಚಂದ್ರಗ್ರಹಣ ಆಗುತ್ತೆ. ಚಂದ್ರಗ್ರಹಣ ಆಗುತ್ತೆ, ಅದರಲ್ಲೂ ಸಂಪೂರ್ಣ ಚಂದ್ರಗ್ರಹಣ. ಓಕೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆ, ಚಂದ್ರ ಭೂಮಿಯ ಹಿಂದೆ ಇದ್ದಾನೆ, ಭೂಮಿಯ ನೆರಳಿನಲ್ಲಿರೋದ್ರಿಂದ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳೋದಿಲ್ಲ. ಹಾಗಾಗಿ ಚಂದ್ರಗ್ರಹಣ ಆಗತ್ತೆ. ಈ ಭಾನುವಾರ ರಾತ್ರಿ, ಸೋಮವಾರ ಬೆಳಗಿನ ಜಾವ ಆಗ್ತಾ ಇರೋದು ಅದೇನೆ. ಇದು ಸ್ವಲ್ಪ ಕೆಳಗಡೆ ಇದೆ ಅಂದರೆ ಇನ್ನೂ ಮೇಲೆ ಇರಬೇಕು. ನೋಡಿ, ಇನ್ನೂ ಮುಂದೆ ಹೋದರೆ ಇವಾಗ ಆಗಲ್ಲ ನೋಡಿ, ಯಾಕಂದ್ರೆ ಅದು ಕೆಳಗಡೆ ಬಂದಿಲ್ಲ. ಏನಪ್ಪಾ ಅಂದ್ರೆ ಪ್ರತಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಯಾಕೆ ಗ್ರಹಣ ಆಗಲ್ಲ ಅನ್ನೋದು ಇದರಲ್ಲಿ ತೋರಿಸಿದೆ. ನೋಡಿ ನೋಡಿ ಇವಾಗ ಈ ಪೊಸಿಷನ್ ಪರವಾಗಿಲ್ಲ. ಇನ್ನು ಮುಂದೆ ಹಿಂದೆ ರಫ್ಲಿ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಆಲ್ಮೋಸ್ಟ್ ಇದೆ. ಸ್ಟ್ರೈಟ್ ಲೈನ್ ಸರಳ ರೇಖೆಯಲ್ಲಿ ಬಹುಮಟ್ಟಿಗೆ ಇದೆ. ಇಂತಹ ವೇಳೆಯಲ್ಲಿ ಚಂದ್ರಗ್ರಹಣ ಆಗುತ್ತೆ. ಚಂದ್ರಗ್ರಹಣದಲ್ಲಿ 3 ಥರ ಚಂದ್ರಗ್ರಹಣಗಳಿದೆ. ಅದರಲ್ಲಿ ಒಂದು ಸಂಪೂರ್ಣ ಚಂದ್ರಗ್ರಹಣ ಈ ಭಾನುವಾರ ರಾತ್ರಿ ಹಾಗೂ ಸೋಮವಾರ ಬೆಳಗಿನ ಜಾವ 11ರಿಂದ 12:22 ತನಕ ಸಂಪೂರ್ಣ ಚಂದ್ರಗ್ರಹಣ ಬೆಂಗಳೂರಿನಲ್ಲಿ ಗೋಚರಿಸುತ್ತೆ. ಅಂದರೆ ವಾತಾವರಣದಲ್ಲಿ ಮೋಡ ಹಿಡ್ಕೊಡುದು ಯಾವುದು ಅಷ್ಟೇ. ಹಾಗಾಗಿ ನೋಡಿ, ಈ ಮಾದರಿ ಸೂರ್ಯ, ಭೂಮಿ, ಚಂದ್ರ ಭೂಮಿಯ ನೆರಳಿನಲ್ಲಿದ್ದಾನೆ ಬಹುಮಟ್ಟಿಗೆ. ಇಂಥ ಟೈಮಲ್ಲಿ, ಇಂತಹ ವೇಳೆಯಲ್ಲಿ ಚಂದ್ರ